ಎಲ್ರಿಗೂ ಇಂಗ್ಲಿಷ್ ಕಲಿಸ್ಬಿಡಿ ಅಂತ ಹೇಳ್ತಾರೆ. ಈಗಲೇ ಬಹಳ ಜನಕ್ಕೆ ವ್ಯಾಕರಣ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ಯಾರು ಓದ್ಕ ಬಂದಿದಾರಲ್ಲಪ್ಪ, ಸಂಧಿ ಅಂದ್ರೆ ಏನು ಅಂತ ಹೇಳ್ರಿ ಅವ್ರಿಗೆ, ನೋಡೋಣ. ಸಮಾಸ ಅಂದ್ರೆ ಏನು ಅಂತ ಕೇಳ್ರಿ ಅವ್ರಿಗೆ. ಯಾರಿಗೂ ಏನು ಗೊತ್ತಿಲ್ಲ. ಏನ್ ಡಾಕ್ಟ್ರೆ MBBS ಓದಿದಿರಿ? ಕನ್ನಡ ಸಂಧಿಗಳು, ವ್ಯಂಜನ ಸಂಧಿಗಳು ಯಾವ ಹೇಳ್ರಿ ನೋಡ್. ನಮ್ಮೂರಿನಲ್ಲಿ ಒಬ್ಬ ನನ್ನ ಜೊತೆ ಓದ್ತಾ ಇದ್ದ ಪುಟ್ಸ್ವಾಮಿ ಅಂತ ಒಂದು ಹುಡುಗ. ಆಗ ಓರಲ್ ಎಕ್ಸಾಮಿನೇಷನ್ ಇತ್ತು. 5ನೇ ತರಗತಿಯಿಂದ 6ನೇ ತರಗತಿಗೆ ಹೋಗಕ್ಕೆ ನಮಗೆ ಓರಲ್ ಎಕ್ಸಾಮಿನೇಷನ್ ಇತ್ತು. ಮೇಷ್ಟ್ರು ಒಬ್ಬೊಬ್ಬರ ಕರೆದು ಪ್ರಶ್ನೆಗಳು ಕೇಳೋರು. ನಮ್ನೆಲ್ಲ ಮೊದಲೇ ಕರೆದ್ಬಿಟ್ರು, ಆಮೇಲೆ ಅವ್ನು ಕರೆದು ಕೇಳಿದ್ರು. ಅಲ್ಲೇ ಕುಳಿಸ್ಕೊತಿರು, ಹೋಗಿ ಹೇಳ್ಬಿಡ್ತಾರೆ ಪ್ರಶ್ನೆ ಏನ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಕುಳಿಸ್ಕೊಳ್ಳೋರು. ಕೇಳ್ತಿದ್ರು. ಆ ಪುಟ್ಸ್ವಾಮಿ ಕರೆದು ಮೇಷ್ಟ್ರು ಕೇಳಿದ್ರು, ಸಂಧಿ ಅಂದ್ರೆ ಏನಪ್ಪಾ ಅಂತ. ಅದೇ ಸರ್, ನಮ್ಮನೆಗೂ ನಮ್ಮ ದೊಡ್ಡಪ್ಪನ ಮನೆಗೂ ಇದೆಯಲ್ಲ ಸಂಧಿ, ಅದೇ ಸಂಧಿ ಅಂತ. ಆಗ ನೀನು ನೆಕ್ಸ್ಟ್ ಈ ವರ್ಷ ಪಾಸ್ ಆಗೋದು ಬೇಡ, ನೀನು ಇಲ್ಲಿ 5ನೇ ತರಗತಿಲಿ ಇರೋ ಅಂತ ಅಲ್ಲೇ ಉಳಿಸ್ಬಿಟ್ರು ಅವನಿಗೆ ಮೇಷ್ಟ್ರು. ಈಗ ಬಹಳ ಜನಕ್ಕೆ ಸಂಧಿ ಅಂದ್ರೆ ಗೊತ್ತೇ ಇಲ್ಲ. BR ಪಾಟೀಲ್ ಏನ್ ಗೊತ್ತಿದ್ದ ಸಂಧಿ ಅಂದ್ರೆ? ಗೊತ್ತಿಲ್ಲ. ಬಹಳ ಜನ ಗೊತ್ತಿಲ್ಲ. ಅಕ್ಷರಗಳು ಎಡೆಬಿಡದೆ ಒಂದಕ್ಕೊಂದು ಸೇರುವುದೇ ಸಂಧಿ. ಗೊತ್ತಾ? ನಿನಗ್ ಗೊತ್ತೇನಪ್ಪ ನಾರಾಯಣ ಸ್ವಾಮಿ? ಇಲ್ಲ, ನೀನು ಟೀಚರ್ಸ್ ಗ್ರಾಜುಯೇಷನ್ ಕಾನ್ಸ್ಟಿಟ್ಯೂನ್ಸಿ. ಸಂಧಿಯಲ್ಲಿ 2 ವಿಧ ಸರ್. ಯಾವುದು? ಗುಣಸಂಧಿ, ಸುವರ್ಣ ದೀರ್ಘ ಸಂಧಿ. ಎತ್ತದು ಗುಣಸಂಧಿ ಅವರು ಸುವರ್ಣ ದೀರ್ಘ ಸಂಧಿ. ಕೇಳಪ್ಪ, ಸಂಧಿಗಳಲ್ಲಿ 3 ಅವರು ಪಂಚಾಂಗದ ಭಾಷೆ ಸಂಧಿ, ಲೋಪ ಅಂದ್ರೆ ಏನು ಹೇಳು ನೋಡೋಣ. ಇಲ್ಲ ಇಲ್ಲ ಇಲ್ಲ, ಲೋಪ ಸಂಧಿ ಆಗಿರೋದೇ ಲೋಪ. ಲೋಪ ಅಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, 3 ಸಂಧಿಗಳು. ವ್ಯಂಜನ ಸಂಧಿಗಳಲ್ಲಿ ಹೇಳಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನ್ ಹೇಳು ನೋಡೋಣ. ಗುಣ ಸಂಧಿ ಅಂದ್ರೆ ಏನ್ ಹೇಳು ನೋಡೋಣ. ಸುಮ್ಮನೆ ಇಲ್ಲಿ ಬಂದು ಕನ್ನಡ ಏನಿಲ್ಲ ಹೇಳ್ತಾ ಇದ್ದೀರಿ. ಈಗ ಎಜುಕೇಶನ್ ಬಗ್ಗೆ ಭಾಷಣ ಹೊಡಿತಾ ಇದೆಯಾ? ಹೇಳಪ್ಪ. ಅಷ್ಟೇ ಅಧ್ಯಕ್ಷ. ಆ ತರದ ವ್ಯಾಕರಣದ ಪಾಠ ಈಗ ಪಾಠ ಇಲ್ವೇ ಇಲ್ಲ. ಈಗಂತೂ ಹಿಂಗಾಗಿರೋದು. ಗ್ರಾಮರೇ ಇಲ್ಲ. ಗ್ರಾಮರ್ ಅಂದ್ರೆ ಕನ್ನಡನೇ ಸರಿಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಗ್ರಾಮರ್ ಇಲ್ಲ. ಮನಸ್ಸು ಬಂದಾಗ ಮಾತಾಡೋದೇ ಕನ್ನಡ. ಮೆಮೊರಿ ಪವರ್ ಎಲ್ಲ ನಮಗೆ ಮೇಷ್ಟ್ರು ವಾರ್ಡ್ ಕಲ್ಸರು ಹೆಂಗೆ ಹೇಳ್ಕೊಡೋರು ಅಂತಂದ್ರೆ, ಹೊಡೆದ ಮೇಷ್ಟ್ರು ಹೊಡಿತಾರೆ ಹೋಗಿ ಅಪ್ಪ ಅಮ್ಮ. ಸವರ್ಣ ದೀರ್ಘ ಅವತ್ತು ಎಷ್ಟು ನಾನು ಯಾವಾಗ ಕಲ್ತಿರೋದು? 56, 57ನೇ ಇಸ್ವಿಲಿ ನನಗೆ ಹೇಳ್ಕೊಟ್ಟಿರೋದು. ಇವತ್ತು ಜ್ಞಾಪಕ ಇದೆ. ಅಷ್ಟರ ಮಟ್ಟಿಗೆ ಮೇಷ್ಟ್ರುಗಳು ಹೇಳ್ಕೊಡೋದಿಲ್ಲ. ಮುಖ್ಯಮಂತ್ರಿ ಆಗಿರೋದು ಅವತ್ತಿನ ಮಡಿಕಣೆಲ್ಲ ಆಯ್ತು. ಇಲ್ಲದೇ ಮುಖ್ಯಮಂತ್ರಿ ಆಯ್ತು. ಅವತ್ತಿಂದನೂ ಮಡಿಕಣೆ ಬಂದು ಎಲ್ಲಾ ಸಂಧಿ ನುಗ್ಗೇ ಮುಖ್ಯಮಂತ್ರಿ ಆಗಿ. ಪುಟ್ಟಣ್ಣಯ್ಯ, ನೀನು ಆ ಸಂಧಿಗಳನ್ನೆಲ್ಲ ಹುಡುಕು, ನೀನು ಚೀಫ್ ಮಿನಿಸ್ಟರ್ ಆಗುವೆ. ನಾವು ರೈತರು ಸಂಧಿ ನುಗ್ಗಿ ಅಲ್ಲೇ ಯಾಕಂದ್ ಕುಂತೀವಿ, ಮುಂದಕ್ಕೆ ಹೋಗಕ್ ಆಯ್ತಾ ಇಲ್ಲ.